ಸರ್ ಇವತ್ತು ಏನಂತಂದರೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಂತೂ ನೋಡಿರ್ಬೋದು ನೀವು, ಸಿಕ್ಕಾಪಟ್ಟೆ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ, ಸ್ಪರ್ಧಾರ್ಥಿಗಳು ಓದ್ತಾ ಇದ್ದಾರೆ. ಅವ್ರು ಏನಂತಂದ್ರೆ ಇವತ್ತು ನಾನು ಇದು PSI ಆಗಬೇಕಂತ ಬಂದರೆ ಅವ್ರು ಯಾವುದೋ ಒಂದು ಕಾನ್ಸ್ಟೇಬಲ್ ಆಗಿರೋ PC ಯಾವುದಕ್ಕೂ ಹೋಗೋದಿಲ್ಲ. ಅವರು ನಾನು PSI ಆಗಬೇಕಂದ್ರೆ ಬಂದಿದ್ದೆಲ್ಲ ಬಿಟ್ಬಿಡ್ತಾರೆ ಸರ್ ಎಷ್ಟೋ ಆದರೂ. ಇವತ್ತು ಹಂಗಾಗಿ ಎಷ್ಟೋ ಜನ PSIನೂ ಹಾಕಾಗಲ್ಲ, ಈ ಕಡೆ PCನೂ ಹಾಕಾಗಲ್ಲ, ಯಾವುದೂ ಆಗೋದಿಲ್ಲ ಸರ್. ಎಲ್ಲನೂ ಬಿಟ್ಕ್ಯಾರ ಮತ್ತು ಬೇರೆ ಏನೋ ದಾರಿ ಮಾಡ್ಕೊಂಡ್ಬಿಡ್ತಾರೆ. ಇಂಥದ್ರಲ್ಲಿ ನೀವು IAS ಇಷ್ಟೆಲ್ಲ ಓದ್ತಾ ಇದ್ರು, ನೀವು ಯಾವುದೋ ಒಂದು ಕೆಲಸ ಸಿಕ್ತಂತೆ ಸೇರ್ಕೊಂಡ್ರಿ ಸರ್. ಅಂಥವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ ರೀ, ಅದು ಆ್ಯಕ್ಚುಲಿ ಅದು ನಾನು ಸಪೋರ್ಟ್ ಮಾಡಲ್ಲ ಸರ್. ಬಿಕಾಸ್ ಈ ಪ್ರೊಸೆಸ್ ತುಂಬ ಲಾಂಗ್ ಇದೆ ಸರ್. ಇದು 1 ವರ್ಷ 2 ವರ್ಷಕ್ಕೆ ಆಗಂಗಿಲ್ಲ. ಎಸ್ಪೆಷಲಿ UPSC ಬಗ್ಗೆ ಮಾತಾಡ್ತಿದ್ದೆ. ಸೊ ಈ ಪ್ರೊಸೆಸ್ಸಲ್ಲಿ ರಿಸಲ್ಟ್ ಸಿಗೋದು ಅಷ್ಟು ಈಸಿ ಇಲ್ಲ. ಆ್ಯಂಡ್ ಅದಕ್ಕೆ ಇಷ್ಟು ಬಿಕಾಸ್ ಲಾಂಗ್ ಪ್ರೊಸೆಸ್ ಇದ್ದಿದ್ದಕ್ಕೆ ವಾಟ್ ಎವರ್ ಏನೋ ಒಂದು ಬ್ಯಾಕಪ್ ಇದ್ರೂ ಅದನ್ನು ಸ್ವೀಕರಿಸಬೇಕು. ಆ್ಯಂಡ್ ಅದನ್ನೊಂಥರ ಸಪೋರ್ಟ್ ಸಿಸ್ಟಮ್ ಆಗಿ ಯೂಸ್ ಮಾಡ್ಕೋಬೇಕು ಸರ್. ಸೊ ಭಾಳಷ್ಟು ಈ ಎಂಟೈರ್ ಪ್ರೊಸೆಸ್ನ ತಡ್ಕೊಳ್ಳೋಕ್ಕೆ ಅದು ತುಂಬ ಹೆಲ್ಪ್ ಮಾಡೋದು ಸರ್. ಸೊ ಬರೀ ನಾನು IPS ಆಗ್ತೀನಿ ಅಥವಾ ಇದೆ ಏನೋ ಒಂದು IAS ಆಗ್ತೀನಿ ಅಂತಂದು ಎನಿಥಿಂಗ್ ಅದಕ್ಕಿಂತ ಕಮ್ಮಿ ಬಂದರೆ ನಾನು ಹೋಗಲ್ಲ ಅಂತ, ದಟ್ ಈಸ್ ಮುರ್ಕ್ತನ ಸರ್ ಒಂಥರ. ಸೊ ಈ ಪ್ರೊಸೆಸ್ಸಲ್ಲಿ ಎಂಡ್ಯೂರ್ ಆಗಬೇಕು, ರಿಸಲ್ಟ್ ತೊಗೋಬೇಕು ಅಂದರೆ ಭಾಳ ಪೇಷನ್ಸ್ ಬೇಕು ಸರ್. ಆ್ಯಂಡ್ ಆ ಪೇಷನ್ಸ್ ಜೊತೆ ಈ ಥರ ಏನಾದರೂ ಆಲ್ಟರ್ನೇಟಿವ್ ಸಿಕ್ಕಾಗ ಅದನ್ನು 2 ಕೈಯಿಂದ ಯು ಹ್ಯಾವ್ ಟು ಟೇಕ್ ಇಟ್. ಆ್ಯಂಡ್ ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ಇಟ್ ಹೆಲ್ಪ್ಸ್ ಅ ಲಾಟ್ ಸರ್. ಸೊ ಭಾಳಷ್ಟು ಫ್ರೀಡಮ್ ಸಿಗುತ್ತೆ, ಒಂಥರ ಬರ್ಡನ್ ಕಮ್ಮಿ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಆಮೇಲೆ ಟೈಮ್ ಕಮ್ಮಿ ಇದ್ದಾಗ ಎಫಿಷಿಯನ್ಸಿನೂ ಜಾಸ್ತಿ ಆಗುತ್ತೆ. ಸೊ ಇದನ್ನೇ ನಾನು ಇಷ್ಟಪಡ್ತೀನಿ ಸರ್ ಹೇಳೋಕ್ಕೆ.